ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ವೀಕೆಂಡ್ ಮುಗೀತು. ಇವತ್ತು ಮಂಡೇ, ವೀಕಲ್ಲಿ ಫಸ್ಟ್ ಡೇ ಅಂಡ್ ಜುಲೈ ಬೇರೆ ಎಂಡ್ ಆಗ್ತದೆ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಜುಲೈ ತಿಂಗಳ ಕೊನೆ ದಿನ ಇವತ್ತು ನೀವು ಫುಲ್ ಡೇ ಹೇಗಿರ್ತೀರಾ ತಿಳ್ಕೊಂಡ್ಬಿಡೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯಲ್ಲಿ ಇವತ್ತು ಧನಾತ್ಮಕ ಚಿಂತನೆ ಉನ್ನತ ಮಟ್ಟಕ್ಕೆ ಕೊಂಡೊಯ್ಯುತ್ತೆ. ಕೋರ್ಟು ಕಚೇರಿಯ ಕೆಲಸಗಳು ನಿಮ್ಮ ಇಚ್ಛೆಯಂತೆ ಆಗತ್ತೆ. ಇನ್ನು ಅಷ್ಟಮ ಶನಿಯ ಕಾದಾಟದಿಂದ ಪಾರಾಗಲು ಆಂಜನೇಯ ಸ್ತೋತ್ರವನ್ನ ಪಠಿಸಿ ಹಣಕಾಸಿನ ವಿಷಯದಲ್ಲಿ ಜಾಗೃತಿಯಾಗಿರೋದು ಒಳ್ಳೆಯದು. ವೃಷಭ ರಾಶಿಯವರಿಗೆ ಇವತ್ತು ಗೃಹೋಪಯೋಗಿ ವಸ್ತುಗಳಿಂದ ಮನೆಯನ್ನ ಅಲಂಕರಿಸ್ತೀರಾ. ಗುರುವಿನ ಬಲದಿಂದ ಈ ದಿನ ನಡೆಯೋ ಸಂದರ್ಶನದಲ್ಲಿ ತೇರ್ಗಡೆಯನ್ನ ಹೊಂದಿರ್ತೀರಾ. ನಿಮಗೆ ಕೆಲಸ ಸಿಕ್ಕಷ್ಟೇ ಸಂತಸವಾಗುತ್ತೆ. ಮಿಥುನ ರಾಶಿಯವರಿಗೆ ಇವತ್ತು ನಿಮ್ಮ ಕ್ರಿಯಾಶೀಲ ಯೋಜನೆಯನ್ನ ಸರಿಯಾದ ದಿಕ್ಕಿನಲ್ಲಿ ಬಳಸಿದ್ರೆ ಯಶಸ್ಸು ಖಂಡಿತ. ಧಾರ್ಮಿಕ ರಂಗದಲ್ಲಿ ನಿಮ್ಮದೇ ಆದ ಒಂದು ಛಾಪನ್ನ ಮೂಡಿಸ್ತೀರಾ. ಎಲ್ಲರೂ ನಿಮ್ಗೆ ಗೌರವವನ್ನ ತೋರಿಸ್ತಾರೆ. ಗುರುವಿನ ಸ್ತೋತ್ರವನ್ನ ಪಠಿಸಿ ಒಳ್ಳೆದಾಗುತ್ತೆ. ಕಟಕ ರಾಶಿಯವರಿಗೆ ಇವತ್ತು ಶುಭ ಕಾರ್ಯಗಳಲ್ಲಿ ಭಾಗವಹಿಸ್ತೀರಾ. ನಿಮ್ಮ ಮಗಳಿಗೆ ಸೂಕ್ತ ವರ ದೊರೆಯುವ ಸಂಭವ ಇರುತ್ತೆ. ನಿರುದ್ಯೋಗಿಗಳಿಗೆ ಉತ್ತಮ ಅವಕಾಶ ಒದಗಿ ಬರುತ್ತೆ. ಇನ್ನು ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ದೀನ ದಲಿತರಿಗೆ ಆಹಾರ ನೀಡಿ ನಿಮ್ಗೆ ಒಳ್ಳೆದಾಗತ್ತೆ. ಸಿಂಹ ರಾಶಿಯವರಿಗೆ ಇವತ್ತು ಹೊಸ ಯೋಜನೆಗಳ ಅನುಷ್ಠಾನಕ್ಕೆ ಸೂಕ್ತ ಸಮಯ ಇದು. ದ್ವಿತೀಯ ಧನಸ್ಥಾನದಲ್ಲಿ ಗುರುವು ಹಣಕಾಸಿನ ವಿಷಯದಲ್ಲಿ ಬೆಂಬಲವನ್ನ ಸೂಚಿಸ್ತಾರೆ. ಹಣಕಾಸಿನ ಅನುಕೂಲ ತಾನಾಗಿ ಒದಗಿ ಬರುತ್ತೆ. ಇನ್ನು ಸಂಗಾತಿಯ ಇಚ್ಛೆಯನ್ನ ಪೂರೈಸ್ತೀರಾ. ಕನ್ಯಾ ರಾಶಿಯವರಿಗೆ ಇವತ್ತು ನೀವೀಗ ಹೆಚ್ಚು ಕ್ರಿಯಾಶೀಲ ಉಳ್ಳವರಾಗಿರ್ತೀರಾ. ಸಾಮಾಜಿಕ ಪ್ರತಿಷ್ಠೆ ಹೆಚ್ಚುತ್ತೆ. ಇನ್ನು ನಿಷ್ಠುರ ಇಲ್ಲದೆ ನಿರ್ವಹಣೆ ಅಸಾಧ್ಯ ಅನ್ನೋದು ನಿಮ್ಗೆ ತಿಳಿದಿರಬೇಕು. ನಿಮ್ಮ ಸೌಮ್ಯ ಸ್ವಭಾವವನ್ನ ಇತರರು ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ತಾಳ್ಮೆಯಿಂದ ಇರಿ, ಎಲ್ಲ ಸರಿ ಹೋಗುತ್ತೆ. ತುಲಾ ರಾಶಿಯವರಿಗೆ ಇವತ್ತು ಸದ್ಯದ ಪರಿಸ್ಥಿತಿಯಲ್ಲಿ ಯಾವ ದೇವರ ಮೊರೆ ಹೋದ್ರೂ ನಿರಾಸೆನೆ ಆಗೋದು. ಹಾಗಂತ ಅಧೈರ್ಯ ಪಡಬೇಡಿ. ಹನುಮಾನ್ ಚಾಲಿಸ ಪಠಣ ಮಾಡಿ ಒಳ್ಳೇದಾಗತ್ತೆ. ಇನ್ನು ಶನಿ ದೇವಾಲಯದಲ್ಲಿ ಎಳ್ಳು ದೀಪವನ್ನ ಹಚ್ಚಿ ಒಳ್ಳೇದಾಗತ್ತೆ. ವೃಶ್ಚಿಕ ರಾಶಿಯವರಿಗೆ ಇವತ್ತು ವಿದ್ಯಾರ್ಥಿಗಳಿಗೆ ಉತ್ತಮ ಯಶಸ್ಸು ಪ್ರಾಪ್ತವಾಗುತ್ತೆ. ವ್ಯಾಪಾರ ವ್ಯವಹಾರಸ್ಥರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ದೊರೆಯುತ್ತೆ. ದೂರದಿಂದ ಬರೋ ವಾರ್ತೆಯಿಂದ ಮನಸ್ಸಿಗೆ ಮುದ ನೀಡತ್ತೆ. ಧನು ರಾಶಿಯವರಿಗೆ ಇವತ್ತು ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಬೇಕಾಗತ್ತೆ. ಗುರುವಿನ ಬಲ ಇಲ್ಲದೆ ಇರೋದ್ರಿಂದ ಹಣಕಾಸು ಒಪ್ಪಂದಗಳ ವಿಷಯದಲ್ಲಿ ಜಾಗ್ರತೆಯಿಂದ ಇರಬೇಕು. ನೂತನ ಆಸ್ತಿ ಮನೆ ಖರೀದಿಗೆ ಸೂಕ್ತ ಸಮಯವಲ್ಲ. ಸ್ವಲ್ಪ ವೇಟ್ ಮಾಡಿದ್ರೆ ನಿಮ್ಗೆ ಒಳ್ಳೇದು. ಮಕರ ರಾಶಿಯವರಿಗೆ ಇವತ್ತು ವಿಜ್ಞಾನ ಮತ್ತು ತಂತ್ರಜ್ಞಾನದ ಬಗ್ಗೆ ವಿಶೇಷ ಮಾಹಿತಿಯನ್ನ ಕಲೆ ಹಾಕ್ತೀರಾ. ಇದು ನಿಮ್ಮ ವಿದ್ಯಾಭ್ಯಾಸಕ್ಕೆ ಒಳಿತಾಗತ್ತೆ. ಅಂತೆಯೇ ಮಹತ್ತರ ಕಾರ್ಯಗಳಿಗೆ ಇಂದು ನಿಮ್ಮಿಂದ ಚಾಲನೆ ಅಂತೂ ದೊರೆಯುತ್ತೆ. ಕುಂಭರಾಶಿಯವರಿಗೆ ಇವತ್ತು ಆಪತ್ಕಾಲದಲ್ಲಿ ಆದವನೇ ನೆಂಟ ಅನ್ನುವಂತೆ ಈ ದಿನ ನಿಮ್ಗೆ ಸಹಾಯ ಸಹಕಾರ ನೀಡೋರೆ ನಿಮ್ಮ ನಿಜವಾದ ಮಿತ್ರ ಅಥವಾ ಹಿತೈಷಿ. ಆತನ ಮಾತನ್ನ ಆಲಿಸಿ ಈ ದಿನ ಸಂತೋಷವನ್ನ ಅನುಭವಿಸ್ತೀರಾ. ಕೊನೆಯದಾಗಿ ಮೀನರಾಶಿಯವರಿಗೆ ಇವತ್ತು ಗುರುವಿನ ಶುಭ ಸಂಚಾರದಿಂದ ಶುಭತೆ ಉಂಟಾದ್ರೂ ಅಷ್ಟಮ ಶನಿಯು ಮಾನಸಿಕ ಕಿರಿಕಿರಿ ಮತ್ತು ಒತ್ತಡವನ್ನ ತಂದುಕೊಡುವ ಸಾಧ್ಯತೆ ಇದೆ. ಈ ದಿನ ಅಕ್ಕಿ ಮತ್ತು ಬೆಲ್ಲವನ್ನ ಹಸುವಿಗೆ ನೀಡಿ ಮತ್ತು ರುದ್ರಾಭಿಷೇಕ ಮಾಡಿಸಿ ತುಂಬಾನೇ ಒಳ್ಳೇದು. ಕೇಳಿಸ್ಕೊಂಡ್ರಲ್ಲ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಪ್ರತಿದಿನಾನು ಖುಷಿಯಾಗಿ ನಗ್ನಾಗ್ತಾ ಇರಿ. ಯಾವ್ದಕ್ಕೂ ಟೆನ್ಷನ್ ಮಾಡ್ಕೋಬಿಡಿ ಅಂತ ಹೇಳ್ತಾ ಇವತ್ತು ಫುಲ್ ಡೇ ನಾವು ನಿಮ್ಗೆ ನ್ಯೂಸ್ ಗಳನ್ನ ಕೊಡ್ತಾ ಇರ್ತೀವಿ. ಸೊ ಮಿಸ್ ಮಾಡಬೇಡಿ, ನೋಡ್ತಾ ಇರಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಹ್ಯಾವ್ ಎ ನೈಸ್ ಡೇ. ಟೇಕ್ ಕೇರ್ ಅಂಡ್ ಹ್ಯಾಪಿ ಮಂಡೇ.